ವೇದ ಮಂತ್ರಗಳು ನಮಗೆ ಸಿಕ್ತು, ಆ ಸಮಯದಲ್ಲಿ ಈ 4 ವಿಭಾಗಗಳು ಇರಲಿಲ್ಲ. ಎಲ್ಲ ಇಟ್ ವಾಸ್ ಎ ಬಿಗ್ ಚಂಕ್ ಆಫ್ ಮಂತ್ರಾಸ್. ಬ್ರಾಹ್ಮಣ ಮತ್ತು ಮಂತ್ರ ಎರಡೂ ಮಿಕ್ಸ್ ಆಗಿರೋದ್ರಿಂದ ಇದು ಕೃಷ್ಣ ಯಜುರ್ವೇದ ಅನ್ನಿಸ್ಕೊಂಡಿದೆ. ಸೊ ಶುಕ್ಲ ಯಜುರ್ವೇದದಲ್ಲಿ ಈ ಬ್ರಾಹ್ಮಣ ಭಾಗ ಇಲ್ಲ. ಗಾಯತ್ರಿ ಮಂತ್ರದಲ್ಲಿ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಷ್ಟು ಓಂ ಅಲ್ಲಿಲ್ಲ. ವೇದದಲ್ಲಿ ಎಲ್ಲಿಯೂ ಕೂಡ ಓಂ ಇಲ್ಲ. ನಮಸ್ಕಾರ, ನಾನು ಕಿರಣ್ ವಟಿ ಅಂತ. ಹಿಮಾಲಯ ಟ್ರಕ್ಕಿಂಗು, ಚಾರಣದ ತುಂಬ ಆಸಕ್ತಿ ಇದೆ ನನಗೆ. ಹಿಮಾಲಯಕ್ಕಂತ ಹೋಗ್ತಾ ಇರ್ತೀನಿ. ಹಿಮಪಯಣಿಕ ಅಂತ ನನ್ನ ಹೆಸರು ಇದೆ. ಈ ಹಿಮಾಲಯಕ್ಕೆ ಹೋದಾಗ ಹಿಮಾಲಯದಲ್ಲಿ ಓಡಾಡಬೇಕಾದ್ರೆ ಸಾಕಷ್ಟು ಸಾಧು ಸಂತರು ಇವರುಗಳನ್ನೆಲ್ಲ ನೋಡಿದಾಗ ನನಗೊಂದು ವಿಚಿತ್ರವಾದ ಕುತೂಹಲ ಹುಟ್ಟತ್ತೆ. ಇವರೆಲ್ಲ ಏನು ಕೆಲಸ ಮಾಡ್ತಾರೆ? ಈ ವೇದಗಳು ಅಂದ್ರೇನು? ಅಂದರೆ ವೇದಗಳ ಬಗ್ಗೆನೇ ಅವ್ರ ಕೆಲಸಗಳು ಮಾಡ್ತಿರ್ಬೇಕಲ್ವ. ಹಾಗಾಗಿ ವೇದಗಳು ಅಂದ್ರೇನು ಅಂತ ಒಂದು ಸಣ್ಣ ಕುತೂಹಲ ಹುಟ್ಟಿತು ನನಗೆ. ವೇದಗಳ ಬಗ್ಗೆ ಒಂದಿಷ್ಟು ನಾಲೆಡ್ಜ್ ಇದೆ. ಅಂದರೆ ವೇದಗಳು ಅಂದರೆ ಏನು ಅಂತೆಲ್ಲ, ಆದರೆ ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಬೇಕು ಅಂತ ಒಂದು ಆಸಕ್ತಿ ಹುಟ್ಟೋದಕ್ಕೆ ಶುರುವಾಯಿತು. ಆವಾಗ ನಾನು ಶ್ರೀ ಅರಬಿಂದು ಕಪಾಲಿ ಶಾಸ್ತ್ರಿ ವೇದ ಸಂಸ್ಕೃತಿ ಸಂಸ್ಥೆಗೆ ಹೋದೆ. ಅಲ್ಲಿ ಡಾಕ್ಟರ್ ರಾವಿ ಜಹಗೀರ್ದಾರ್ ಅಂತ ಅವರು ಸಿಕ್ಕಿದ್ರು. ಅವರು ಆ ಸಂಸ್ಥೆಯ ಮ್ಯಾನೇಜಿಂಗ್ ಟ್ರಸ್ಟಿ ಆಗಿದ್ದಾರೆ ಮತ್ತು ಫ್ಲಾರಿಡಾದ ಐನ್ಸ್ಟೈನ್ ಯೂನಿವರ್ಸಿಟಿಯಲ್ಲಿ ಅವ್ರಿಗೆ PhD ವೇದಗಳ ಬಗ್ಗೆ ಕೆಲಸ ಮಾಡಿದ್ದಕ್ಕಾಗಿ ಒಂದು PhDನೂ ತಗೊಂಡಿದ್ದಾರೆ. ಅವರು ಇವತ್ತು ನನ್ನ ಕೆಲವು ಕುತೂಹಲಗಳ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಅಂತ ನಮ್ಮ ಈ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ನಮಗೆ ಸ್ವಾಗತ. ದಯವಿಟ್ಟು ನಮಗೆ ಈ ವೇದಗಳ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡಬೇಕು. ನೀವು ಏನೇನೋ ನಮ್ಮ ಪೆದ್ದು ಪ್ರಶ್ನೆಗಳಿರತ್ವೆ ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೀನಿ ಸರ್. ಸರ್, ವೇದಗಳು ಭಾರತದ ಒಂದು ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಇದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಡಿ ಸರ್. ನಮಸ್ಕಾರ. ಭಾಳ ಅದ್ಭುತವಾದ ಪ್ರಶ್ನೆಯನ್ನು ಕೇಳಿದಿರಿ. ಇದು ವೇದಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಥಮಿಕ ಪ್ರಶ್ನೆ ಅಂತ ಅಂದುಕೊಂಡರೂ ಕೂಡ ಇದು ಅರ್ಥ ಆಗದೆ ಬಹುಶಃ ವೇದದಲ್ಲಿ ಒಂದು ಗ್ರ್ಯಾಂಡ್ ಎಂಟ್ರಿ ಅಥವಾ ಒಂದು ಭವ್ಯವಾದ ಪ್ರವೇಶ ಆಗಲಿಕ್ಕಿಲ್ಲ. ಸೊ ಭಾರತೀಯರು ಎಲ್ಲರೂ ಕೇಳಿರ್ತಾರೆ ವೇದಗಳು ಅಂತ. ಮತ್ತು 4 ವೇದಗಳಿರೋದು ಎಲ್ಲರಿಗೂ ಗೊತ್ತಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಈ ವೇದಗಳಿಗೆ ಟೆಕ್ನಿಕಲಿ ಕರೆಕ್ಟಾಗಿ ಹೇಳಬೇಕಾದ್ರೆ ವೇದ ಸಂಹಿತೆ ಅಂತ ಹೇಳ್ತಾರೆ. ಋಗ್ವೇದ ಸಂಹಿತೆ, ಯಜುರ್ವೇದ ಸಂಹಿತೆ, ಈ ಥರ 4ಕ್ಕೂ ಸಂಹಿತೆ ಅಂತ ಹೇಳ್ತಾರೆ. ಸಂಹಿತೆ ಅಂತ ಹೇಳಿದರೆ ಒಂದು ಕಲೆಕ್ಷನ್ ಅಂತ. ಸೊ ಮೂಲದಲ್ಲಿ ಯಾವಾಗ ಈ ವೇದ ಮಂತ್ರಗಳು ನಮಗೆ ಸಿಕ್ತು, ಆ ಸಮಯದಲ್ಲಿ ಈ 4 ವಿಭಾಗಗಳು ಇರಲಿಲ್ಲ. ಎಲ್ಲ ಇಟ್ ವಾಸ್ ಎ ಬಿಗ್ ಚಂಕ್ ಆಫ್ ಮಂತ್ರಾಸ್. ಎಷ್ಟೋ ಲಕ್ಷ ಮಂತ್ರಗಳು ಒಂದು ವೇದ ಮಂತ್ರಗಳು ಅಂತ ಇತ್ತು. ಆ ನಂತರ ವೇದವ್ಯಾಸರು ಬಂದು ಅನೇಕ ಕಾರಣಗಳ ಹಿನ್ನೆಲೆಯಲ್ಲಿ ಇದನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡಿ ಅದಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೆಸರಿಟ್ಟರು. ಋಗ್ವೇದದಲ್ಲಿ ಇರುವಂತಹ ಮಂತ್ರಗಳೆಲ್ಲ ಅವುಗಳಿಗೆ ರುಕ್ ಅಂತ ಹೇಳ್ತಾರೆ. ಅಂದರೆ ಛಂದೋಬದ್ಧವಾದಂತಹ ಮಂತ್ರಗಳು ಅಂತ. ಪ್ರತಿಯೊಂದು ಮಂತ್ರಕ್ಕೂ ಒಂದು ಛಂದಸ್ಸಿದೆ. ಈಗ ಗಾಯತ್ರಿ ಅಂತ ಹೇಳ್ತೀವಿ, ಉಷ್ಣಿಕ್ ಅಂತ ಹೇಳ್ತೀವಿ. ಇವುಗೆಲ್ಲ ಛಂದಸ್ಸಿನ ಹೆಸರುಗಳು. ಛಂದಸ್ಸು ಅಂತ ಹೇಳಿದರೆ ಒಂದು ಮಂತ್ರದಲ್ಲಿರುವಂತಹ ಅಕ್ಷರಗಳ ಸಂಖ್ಯೆಯನ್ನು ಆಧರಿಸಿ ಇದು ಯಾವ ಛಂದಸ್ಸು ಅಂತ ಹೇಳೋದು ವ್ಯಾಕರಣದಲ್ಲಿ ಬರುವಂತಹ. ಅಂದರೆ ಇವಾಗ ನಮ್ಮ ಕನ್ನಡ ವ್ಯಾಕರಣದಲ್ಲೂ ಇದೆ ಛಂದಸ್ಸು ಅಂತ ಏನಿದೆ ಅದೇ ಛಂದಸ್ಸು ಅಂತ ಹೇಳಿದರೆ. ಅಲ್ಲ, ಅದಕ್ಕೆ ಇನ್ನೊಂದು ಡೀಪರ್ ಮೀನಿಂಗ್ ಇದೆ ಛಂದಸ್ಸು ಅಂತ ಅನ್ನೋದಕ್ಕೆ. ಬಟ್ ಸರ್ಫೇಸ್ ಮೀನಿಂಗ್ ಛಂದಸ್ಸು ಅಂತ ಏನಂದರೆ ಒಂದು ಪದ್ಯದಲ್ಲಿ ಎಷ್ಟು ಎಷ್ಟು ಅಕ್ಷರಗಳಿದ್ದಾವೆ. ಅದರ ಈಗ ಉದಾಹರಣೆಗೆ ಗಾಯತ್ರಿ ಛಂದಸ್ಸು ಅಂತ ಹೇಳ್ತೀವಿ. ಗಾಯತ್ರಿ ಛಂದಸ್ಸು ಅಂತ ಹೇಳಿದರೆ ಅದರಲ್ಲಿ 24 ಅಕ್ಷರಗಳಿರ್ತವೆ ಅಂತ. ಸೊ 24 ಅಕ್ಷರ ಇರುವಂತಹ ಪದ್ಯಗಳಿದ್ದಾವೆ, 36 ಅಕ್ಷರ ಇರೋದಿದೆ, 48 ಅಕ್ಷರ ಇದೆ. ಹೀಗೆ ಎಷ್ಟು ಅಕ್ಷರಗಳು ಒಂದು ಪದ್ಯದಲ್ಲಿ ಇದ್ದಾವೆ, ಒಂದು ಸ್ಟಾಂಜಾದಲ್ಲಿದ್ದಾವೆ, ಒಂದು ಮಂತ್ರದಲ್ಲಿದ್ದಾವೆ, ಅದಕ್ಕೆ ಆ ಛಂದಸ್ಸಿನ ಹೆಸರಿನಿಂದ ಕರೀತಾರೆ. ಸೊ ವೇದವ್ಯಾಸರು ಡಿವೈಡ್ ಮಾಡಿದ್ರಲ್ಲಿ ಮೊದಲನೇದು ಋಗ್ವೇದ, ಆ ನಂತರ ಯಜುರ್ವೇದ. ಈ ಯಜುರ್ವೇದದಲ್ಲಿ ಋಕ್ ಮಂತ್ರಗಳೂ ಇದೆ, ಜೊತೆಗೆ ಪ್ರೋಸ್ ಮಂತ್ರಾಸ್ ಇದೆ. ಅಂದರೆ ಛಂದಸ್ಸಿಲ್ಲ ಅದಕ್ಕೆ.
ಪ್ರೋಸ್ ರೀತಿಯಲ್ಲಿ ಯಾವುದು ಹಳೆ ಕಾಲದ ಈಗೆಲ್ಲ ಮುಕ್ತ ಛಂದಸ್ಸು ಅಂತ ನಾವು ಹೇಳ್ತೀವಿ, ಛಂದಸ್ಸುಗಳು ಅಪ್ಲೈ ಆಗೋಲ್ಲ ಈಗಿನ ಕಾವ್ಯಕ್ಕೆ. ಆದರೆ ಆಗ ಕಾವ್ಯ ಅಂದರೆ ಅದು ಯಾವುದಾದ್ರೂ ಒಂದು ಛಂದಸ್ಸಿನಲ್ಲಿಯೇ ಇರಬೇಕಾಗ್ತಿತ್ತು. ಸೊ ಇಷ್ಟು ಋಗ್ವೇದದ ಬಗ್ಗೆ ಆಯಿತು. ಇನ್ನು ನೀವು ಯಜುರ್ವೇದ ತೆಗೆದುಕೊಳ್ಳೋದಾದರೆ ಯಜುರ್ವೇದದಲ್ಲಿ ಎರಡೂ ಇದೆ, ಋಕ್ ಮಂತ್ರಗಳು ಇದೆ, ನಂತರ ಪ್ರೋಸ್ ಮಂತ್ರಗಳಿದೆ. ಪ್ರೋಸ್ ಮಂತ್ರ ಅಂತ ಹೇಳಿದರೆ ಅದಕ್ಕೆ ಛಂದಸ್ಸುಗಳಿಲ್ಲ. ಸೊ ಹಳೆ ಕಾಲದಲ್ಲಿ ಒಂದು ಕಾವ್ಯ ಅಂತ ಹೇಳಿದರೆ ಅದು ಛಂದೋಬದ್ಧವಾಗಿಯೇ ಇರಬೇಕಾಗ್ತಿತ್ತು. ಈಗೆಲ್ಲ ಮುಕ್ತ ಛಂದಸ್ಸು ಅಂತ ಬಂದಿದೆ, ಅದರಲ್ಲಿ ಛಂದಸ್ಸು ಇರೋಲ್ಲ. ಆದರೆ ಇದರಲ್ಲಿ ಪ್ರೋಸ್ ಮತ್ತು ಋಕ್ ಮಂತ್ರಗಳು ಇರೋದು. ಯಾವುದು ಛಂದೋಬದ್ಧವಾಗಿದೆ ಅದಕ್ಕೆ ಋಕ್ ಮಂತ್ರ ಅಂತ ಹೇಳ್ತಾರೆ, ಯಾವುದು ಛಂದೋಬದ್ಧವಾಗಿ ಇಲ್ಲ ಪ್ರೋಸಲ್ಲಿದೆ ಅದಕ್ಕೆ ಯಜುಸ್ ಅಂತ ಹೇಳ್ತಾರೆ, ಯಜುಸ್ ಮಂತ್ರಗಳು ಅಂತ. ಅಂದರೆ ಅದನ್ನು ಇವಾಗ ಮಂತ್ರಗಳು ಹೇಳ್ತಾರಲ್ಲ, ಮಂತ್ರ ಪಠನ ಮಾಡೋದಕ್ಕೆ ಇದು ಆಗಲ್ಲ, ಅದನ್ನು ಹೇಳ್ತಾರೆ, ಅದನ್ನು ಹೇಳ್ಬೋದು. ಅದಕ್ಕೂ ಕೂಡ ನಮ್ಮ ಇದ್ರ ಡಯಾಕ್ರಿಟಿಕಲ್ ಮಾರ್ಕ್ಸ್ ಇದೆ. ಪ್ರೋಸ್ ಮಂತ್ರಗಳಂತೆ ಹೆಸರು ಅದಕ್ಕೂ ಕೂಡ, ಅದು ಮಂತ್ರಗಳೇ, ಆದರೆ ಅದು ಛಂದೋಬದ್ಧವಾದಂಥದ್ದಲ್ಲ, ಯಜುಸ್ ಮಂತ್ರಗಳು ಅಂತ ಹೇಳ್ತಾರೆ. ನಂತರ ಬರುವಂಥದ್ದು ಸಾಮವೇದ. ಸೊ ಈ ಸಾಮವೇದ ಮುಖ್ಯವಾಗಿ ಎದಕ್ಕೆ ಬಳಸ್ತಾ ಇದ್ರು ಅಂತ ಹೇಳಿದರೆ ಅದನ್ನು ರಾಗಬದ್ಧವಾಗಿ ಹೇಳುವುದಕ್ಕೆ. ಸರ್, ಈಗ ಒಂದು ಋಕ್ ಇದರಲ್ಲಿ ಅಂತ ಹೇಳಿದ್ರಿ, ಇನ್ನೊಂದು ಪ್ರೋಸ್ ಯಜುಸ್ ಮಂತ್ರ ಅಂತ ಹೇಳಿದ್ರಿ. ಸರ್, ಎರಡಕ್ಕೆ ಯಾವ್ದಾರ ಉದಾಹರಣೆ ಕೊಡ್ಬೋದಾ? ಈಗ ಉದಾಹರಣೆಗೆ ನೀವು ಗಾಯತ್ರಿ ಮಂತ್ರನೇ ತಗೊಳ್ಳಿ. ಗಾಯತ್ರಿ ಮಂತ್ರದಲ್ಲಿ ಭೂರ್ಭುವಸ್ವಃ ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಇಷ್ಟು ಓಂ ಅಲ್ಲಿಲ್ಲ, ವೇದದಲ್ಲಿ ಎಲ್ಲಿಯೂ ಕೂಡ ಓಂ ಇಲ್ಲ. ಓಂ ಬಂದಿದ್ದು ಆನಂತರ ಉಪನಿಷತ್ ಕಾಲದ ನಂತರ. ಸೊ ಭೂರ್ಭುವಸ್ವಹದಿಂದ ಗಾಯತ್ರಿ ಮಂತ್ರ ಶುರುವಾಗೋದು. ಇದರಲ್ಲಿ 24 ಸಿಲೆಬಲ್ಸ್ ಅಂದರೆ ಅಕ್ಷರಗಳಿದೆ. ಇದೇ ಮಂತ್ರ ನೀವು ಸಾಮವೇದಕ್ಕೆ ಹೋದರೆ ಅದು ಸಾಮನ್ ಅಂತ ಹೇಳ್ತಾರೆ. ಈ ಸಾಮವೇದದಲ್ಲಿ ಒಂದು ಯೋನಿ ಮಂತ್ರಗಳು ಮತ್ತು ಒಂದೊಂದು ಗಾನ ಮಂತ್ರಗಳು ಅಂತಿದೆ. ಯೋನಿ ಮಂತ್ರ ಅಂತ ಹೇಳಿದರೆ ಅದನ್ನು ಹೇಗೆ ಋಗ್ವೇದದ ಮಂತ್ರಗಳನ್ನು ನಾವು ಹೇಳ್ತೀವಿ. ಈಗ ಗಣಾನಾಂತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಮಂ, ಇದೇ ಇಷ್ಟು ಹೇಳಿದರೆ ಅದು ಋಗ್ವೇದ ಮಂತ್ರ ಆಯಿತು. ಅದನ್ನೇ ನೀವು ಸಾಮಗಾನಕ್ಕೆ ತೆಗೆದುಕೊಂಡು ಹೋದರೆ, ಈಗ ನೀವು ಸಂಗೀತ ಕೇಳಿದಿರಿ, ಈ ಕರ್ನಾಟಕ ಸಂಗೀತ ಆಮೇಲೆ ಉತ್ತರಾದಿ ಸಂಗೀತ ಎಲ್ಲ ನೀವು ಕೇಳಿದ್ದೀರಿ. ಅದರಲ್ಲೇನು ಒಂದು ಹಾಡಿರುತ್ತೆ ಅಥವಾ ಒಂದು ಕೆಲವು ಸಾಲುಗಳಿರುತ್ತೆ, ಅದನ್ನು 3 ಗಂಟೆ ಹಾಡ್ತಾರೆ. ಅಂದರೆ ಆ ರಾಗವನ್ನು ವಿಸ್ತಾರ ಮಾಡುವಂಥದ್ದು, ಪ್ರಸ್ತಾರ ಮಾಡುವಂಥದ್ದು ಏನಿದೆ ಅಂದರೆ ಸಂಗೀತದ ಆನಂದ, ಆ ಶಬ್ದಕ್ಕೇನು ಆನಂದ ಇದೆ, ಆ ರೀತಿಯಲ್ಲಿ ಅದನ್ನು ಮಂತ್ರ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈ ಗಾಯತ್ರಿ ಮಂತ್ರ ಅಂದರೆ ಭೂ ಈ ಥರ ರಾಗ ಹಾಕಿ ಹೇಳುವಂಥದ್ದು ಸಾಮ ಮಂತ್ರ. ಇನ್ನು ಯಜುಸ್ನಲ್ಲಿ ಬರುವಂಥದ್ದು ನಾನು ನಿಮಗೆ ಹೇಳಿದೆ ಪ್ರೋಸ್ ಮಂತ್ರ ಅಂತ ಹೇಳಿ. ಈಗ ಪ್ರೋಸ್ ಮಂತ್ರದ ಒಂದು ಸಿಂಪಲ್ ಉದಾಹರಣೆ ತಗೊಳ್ಬೇಕಾದ್ರೆ ನಮಃ ಶಿವಾಯ ಅಂತ, ಇದು ಯಜುರ್ವೇದದ 4ನೇ ಕಾಂಡದಲ್ಲಿ ಬರುವಂತಹ ಒಂದು ಪ್ರೋಸ್ ಮಂತ್ರ, ನಮಃ ಶಿವಾಯ ಅಂತ ಹೇಳ್ತೀವಿ. ಸೊ ಈ ನಮಃ ಶಿವಾಯ ಅಂತ ಅನ್ನೋದು ಮಂತ್ರ, ಇದಕ್ಕೆ ಯಾವುದೂ ಛಂದಸ್ಸಿಲ್ಲ, ನಾವು ಹಾಗೆ ಹೇಳ್ತೀವಿ ನಮಃ ಶಿವಾಯ ಅಂತ. ಈಗ ಪ್ರೋಸ್ ಮಂತ್ರಗಳಿಗೆ ಈ ಛಂದಸ್ಸು ಇಲ್ಲ, ಆದರೆ ಹೇಳುವ ಸ್ಟೈಲು, ಮಂತ್ರವನ್ನು ಹೇಳುವ ಸ್ಟೈಲ್ನಲ್ಲಿ ಏನು ವ್ಯತ್ಯಾಸ ಇಲ್ಲ. ಈಗ ರುದ್ರ ಮಂತ್ರ ಅಂತ ನೀವು ಕೇಳಿರ್ತೀರಿ, ಈ ರುದ್ರ ಮಂತ್ರ ಕಮ್ಸಿದ್ದು ಯಜುರ್ವೇದ. ನಮಃ ಶಿವಾಯ ಅಂಥೇಳಿ ಶುರುವಾಗ್ತದೆ, ಅದು ಪ್ರೋಸು ಮಂತ್ರ. ಪ್ರೋಸು ಮಂತ್ರ ಅಂತೇಳಿದರೆ ಕೇವಲ ಸಾಲುಗಳ ಲೆಕ್ಕದಲ್ಲಿ ಅದು ಪ್ರೋಸೇ ಹೊರತು ಅದರ ಚಾಂಟಿಂಗ್ ಅಥವಾ ಅದನ್ನು ಪಠನ ಮಾಡುವಂಥದ್ದು ಕ್ರಮ ಒಂದೇ ಇರ್ತದೆ. 4 ವೇದದ್ದು ಒಂದೇ ಕ್ರಮ. ಇನ್ನು ಅಥರ್ವ ವೇದ ಬಂತು. ಈ 3 ವೇದಗಳಲ್ಲಿ ಮುಖ್ಯವಾಗಿ ಈ ಜೀವ, ಜಗತ್ತು ಮತ್ತು ದೇವರು, ಸೊ ಈ ವಿಷಯದ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ವಿಸ್ತಾರವಾದಂತಹ ಚರ್ಚೆ ಇದ್ದರೆ, ಅಥರ್ವ ವೇದಕ್ಕೆ ನೀವು ಬಂದರೆ ಅಥರ್ವ ವೇದದಲ್ಲಿ ನಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧ ಇರುವಂತಹ ಅನೇಕ ವಿಷಯಗಳು ಬರ್ತವೆ. ಈಗ ಫಾರ್ ಎಕ್ಸಾಂಪಲ್ ಎಜುಕೇಷನ್ನು, ಔಷಧಿ, ರಾಜ್ಯ ಆಳುವುದು ಹೇಗೆ, ಮದುವೆ ನಡೆಯೋದು ಹೇಗೆ, ಸಂಬಂಧಗಳಿರುವುದು ಹೇಗೆ, ಆನಂತರ ವಾಸ್ತುಶಿಲ್ಪ, ಮನೆ ಕಟ್ಟುವುದು ಹೇಗೆ, ಗಿಡಗಳನ್ನು ಬೆಳೆಸೋದು ಹೇಗೆ, ಗಿಡಗಳನ್ನು ರಕ್ಷಿಸೋದು ಹೇಗೆ, ಅಂದರೆ ನಮ್ಮ ಸುತ್ತಮುತ್ತಲಿನ ಈ ಪ್ರಪಂಚದ ಜೊತೆಗೆ ನಾವು ಜೋಡಿಸಿಕೊಂಡು ನಾವು ಕೂಡ ಬೆಳಿಬೇಕು, ಪ್ರಪಂಚ ಕೂಡ ಬೆಳಿಬೇಕು. ಇಲ್ಲಿರುವಂತಹ ಸೃಷ್ಟಿ ಏನಿದೆ, ಇಡೀ ಸೃಷ್ಟಿ ಆನಂದವಾಗಿರಬೇಕು ಅಂತದ್ದು ಏನೇನು ಸಂಗತಿಗಳಿದೆ, ಆಲ್ಮೋಸ್ಟ್ ಎಲ್ಲ ಸಂಗತಿಗಳನ್ನು ಕೂಡ, ಅಂದರೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅನ್ಬೋದು. ಅಲ್ಲ, ಈಗ ಅದು ಶಬ್ದ ಬಹಳ ಸ್ವಲ್ಪ ಟ್ರಿಕ್ಕಿ. ವೇದಕ್ಕೆ ಬಂದರೆ ನಿಮಗೆ ಅಲ್ಲಿ ಈ ಮಟೀರಿಯಲಿಸ್ಟಿಕ್ ಮತ್ತು ಸ್ಪಿರಿಚುಯಾಲಿಟಿ ಅನ್ನುವಂತಹ ಒಂದು ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಇಲ್ಲೇ ಇಲ್ಲ.
ಲೈಫ್ ಈಸ್ ಲೈಫ್. ಲೈಫ್ ಈಸ್ ಲೈಫ್. ಮಟೀರಿಯಲ್ ಇದು ಮಟೀರಿಯಲಿಸ್ಟಿಕ್ ಲೈಫು, ಇದು ಸ್ಪಿರಿಚುವಲ್ ಲೈಫು ಅನ್ನುವಂತಹ ಡಿವಿಷನ್ ಅಲ್ಲಿ ಇಲ್ಲ. ಲೈಫ್ ಶುಡ್ ಬಿ ಸೀನ್ ಆ್ಯಸ್ ಎನ್ ಇಂಟಗ್ರಲ್ ಲೈಫ್. ಹಾಗಾಗಿ ಲೈಫೇ, ಅದೆಲ್ಲವೂ ಲೈಫೇ. ಈಗ ನಾವು ಊಟ ಮಾಡೋದು ಲೈಫು, ನಿದ್ದೆ ಮಾಡೋದು ಲೈಫು, ಪೂಜೆ ಮಾಡೋದು ಲೈಫ್. ಲೈಫ್ ಈಸ್ ಲೈಫ್. ಸರ್ ದರ್ ಇಸ್ ನೋ ಇದು ನಾನು ಹೀಗೆ ಇಷ್ಟು ದಿವಸ ಇಷ್ಟೆಲ್ಲ ಪಾಪ ಮಾಡ್ತೀನಿ, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಒಂದಿಷ್ಟು ಪುಣ್ಯ ಮಾಡ್ತೀನಿ ಅನ್ನುವಂಥ ಕಾನ್ಸೆಪ್ಟು ವೇದದಲ್ಲಿ ಇಲ್ಲ. ಪಾಪವೇ, ಪುಣ್ಯವೇ. ಆದ್ದರಿಂದ ಸದಾ ಪುಣ್ಯದ ಕಡೆಗೆ ನಿನ್ನ ಗಮನ ಇರಲಿ. ನೀನು ಎಷ್ಟು ಎಚ್ಚರಿಕೆ ಕೊಡುತ್ತಂದರೆ ವೇದ, ನಿನ್ನ ಜಾಗೃತ ಸ್ಥಿತಿಯಲ್ಲಿ ಮತ್ತು ನಿನ್ನ ನಿದ್ರಾ ಸ್ಥಿತಿಯಲ್ಲಿ, ಎರಡು ಸ್ಥಿತಿಯಲ್ಲಿಯೂ ಕೂಡ ನೀನು ಯಾವುದೇ ಕಾರಣದಿಂದ ಪಾಪ ಕಾರ್ಯವನ್ನು ಮಾಡಬೇಡ ಅಂತ. ಸರ್, ಈಗ ಈ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು ಅಂತಲೂ ಕೇಳಿದ್ದೀನಿ, ಅಥರ್ವ ವೇದಿಗಳು ಅಂತ ಇದ್ದಾರೆ, ಬೇಕಾದಷ್ಟು ಇದ್ದಾರೆ. ಓಕೆ. ಬಟ್ ಅದರ ಸಂಖ್ಯೆ ತುಂಬ ಕಡಿಮೆ. ಓಕೆ, ಅವರೆಲ್ಲ ಫಾಲೋಯರ್ಸ್ ಆಫ್ ದಟ್ ಪ್ಯಾಟ್ರನ್. ಹೌದು. ಅಂದರೆ ನೋಡಿ, ಇದಕ್ಕೆ ನಾನು ಹೇಳಿದ್ದಲ್ಲ, ಋಗ್ವೇದ ಸಂಹಿತ ಅಂತ ನಾನು ಹೇಳಿದೆ. ಸೊ ನಾನು ಋಗ್ವೇದಿ ಅಂತ ಹೇಳಿದರೆ ನಾನು ಋಗ್ವೇದವನ್ನು ಅಧ್ಯಯನ ಮಾಡ್ತೀನಿ ಅಂತ. ನಾನು ಋಗ್ವೇದವನ್ನು ಅಧ್ಯಯನ ಮಾಡ್ತೀನಿ. ಪ್ರಾಯಶಃ ನಿಮಗೆ ಗೊತ್ತಿರಬೇಕು, ಋಗ್ವೇದದಲ್ಲಿ ಈ ಸದ್ಯಕ್ಕೆ 10,500 ಮಂತ್ರಗಳಿದ್ದಾವೆ. 10,500 ಮಂತ್ರಗಳು. 10,500 ಮಂತ್ರಗಳಿದ್ದಾವೆ. ಸೊ ನಾನು ಋಗ್ವೇದಿ ಅಂತ ಹೇಳಿದ್ರೆ, ನಾನು ಋಗ್ವೇದ ಅಧ್ಯಯನ ಮಾಡ್ತೀನಿ ಅಂದರೆ ನನಗೆ 10,500 ಮಂತ್ರಗಳು ನನಗೆ ಬೈ ಹಾರ್ಟ್ ಬರ್ತಿರ್ಬೇಕು. ಓ ಗಾಡ್. ಯಾಕಂದರೆ ಈಗೊಂದು 200+ ವರ್ಷಗಳಿಂದ ನಿಮಗೆ ಮಂತ್ರಗಳೆಲ್ಲ ಸ್ಕ್ರಿಪ್ಟಲ್ಲಿ ಸಿಗ್ತಾ ಇದೆ. ಅದಕ್ಕೆ ಮುಂಚೆ ನಮ್ಮದು ವೇದದ್ದು ಮೌಖಿಕ ಪರಂಪರೆ. ಇಡೀ ಭಾರತದ್ದೇ ಮೌಖಿಕ ಪರಂಪರೆ. ನಮ್ಮದು ಎಲ್ಲ ಲಿಟ್ರೇಚರ್ ಎಲ್ಲ ಮೌಖಿಕ ಪರಂಪರೆ. ವೇದ ಅಂತೂ ಡೆಫಿನೆಟ್ಲಿ ಮೌಖಿಕ ಪರಂಪರೆ. ಎಲ್ಲಿವರೆಗೂ ಅದರ ಬಗ್ಗೆ ಇತ್ತು ಅಂತ ಹೇಳಿದ್ರೆ ವೇದವನ್ನು ಬರಿಬಾರ್ದು ಅಂತ ಗುರು ಹೇಳಿದರೆ ಶಿಷ್ಯ ಬರ್ಕೊಳ್ಳೋಂಗಿಲ್ಲ. ಅವನು ಅದೇ ರೀತಿಯಲ್ಲಿ ಅದನ್ನು ಬೈಹಾರ್ಟೇ ಮಾಡಬೇಕು. ಗುರು ಕೂಡ ಅದನ್ನು ಹೇಳಬೇಕು. ಸೊ ನಾನು ಋಗ್ವೇದಿ ಅಂತ ಹೇಳಿದರೆ ನಾನು ಸಂಪೂರ್ಣ ಋಗ್ವೇದದ ಎಲ್ಲ ಮಂತ್ರಗಳನ್ನು ನಾನು ಅಧ್ಯಯನ ಮಾಡ್ತೀನಿ, ಬೈಹಾರ್ಟ್ ಮಾಡ್ತೀನಿ, ಹೇಳ್ತೀನಿ ಅಂಥೇಳಿ. ಸೊ ನಾನು ಋಗ್ವೇದಿನೇ ಯಾಕಿರಬೇಕು ಅಂತ ಹೇಳಿದರೆ, ನಾನು ಆ ರೀತಿಯಾದಂತಹ ಒಂದು ರಿಸ್ಟ್ರೆಂಟ್ ನನಗೆ ಹಾಕ್ಕೊಳ್ಳೋದಿದ್ರೆ, ನಿರ್ಬಂಧ ಹಾಕ್ಕೊಳ್ಳೋದಿದ್ರೆ, ನಾನು ಒಂದಷ್ಟು ದಿವಸ ಋಗ್ವೇದ ಓದ್ತೀನಿ, ಒಂದಿಷ್ಟು ದಿವಸ ಯಜುರ್ವೇದ ಓದ್ತೀನಿ, ಮತ್ತೊಂದಿಷ್ಟು ದಿವಸ ಸಾಮವೇದ ಓದ್ತೀನಿ ಅಂತ ಹೇಳಿದರೆ, ಆ ಒಂದು ಪರ್ಟಿಕ್ಯುಲರ್ ವೇದದಲ್ಲಿ ಇರುವಂತಹ ಒಂದು ಸಮಗ್ರವಾದ ಜ್ಞಾನ ಏನಿದೆ ಅದನ್ನು ನನಗೆ ಪಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅಷ್ಟು ಸ್ಟ್ರಿಕ್ಟಾಗಿ ಋಗ್ವೇದ ಓದೋನು ಋಗ್ವೇದನೇ ಓದಬೇಕು ಅಂತ. ಈಗ ಉದಾಹರಣೆಗೆ ನಿಮ್ಮದೊಂದು ಕಾಲೇಜ್ ಇದೆ. ಕಾಲೇಜ್ನಲ್ಲಿ ಆರ್ಟ್ಸು, ಸೈನ್ಸು, ಕಾಮರ್ಸು 3 ಡಿಸಿಪ್ಲಿನ್ಸ್ ಇದೆ ಅಂತ ತಿಳ್ಕೊಳ್ಳಿ. ನೀವು ಹೋದಾಗ ನಿಮಗೇನು ಕೇಳಿದೆ, ಕಾಲೇಜಿಗೆ ಸೇರ್ಕೋತೀನಿ ಅಂತ ಹೇಳ್ತೀರಾ, ಅಥವಾ ನಾನು ಆರ್ಟ್ಸಿಗೆ ಸೇರ್ತೀನಿ, ಕಾಮರ್ಸಿಗೆ ಸೇರ್ತೀನಿ, ಸೈನ್ಸಿಗೆ ಸೇರ್ತೀನಿ ಅಂತ ಹೇಳ್ತೀರಾ? ಸ್ಪೆಸಿಫೈ ಮಾಡಬೇಕು ನೀವು. ನಾನು ಸೈನ್ಸಿಗೆ ಸೇರ್ತೀನಿ ಅಥವಾ ನಾನು ಕಾಮರ್ಸಿಗೆ ಸೇರ್ತೀನಿ. ನೀವು ಸೈನ್ಸಿಗೆ ಸೇರಿದರೆ ಸೈನ್ಸ್ ಕ್ಲಾಸಿಗೆ ಹೋಗಬೇಕು. ಇವತ್ತು ನಾನು ಸ್ವಲ್ಪ ಸುಮ್ಮನೆ ಫಾರ್ ಎ ಚೇಂಜ್ ನಾನು ಇವತ್ತು ಕಾಮರ್ಸ್ ಕ್ಲಾಸಿಗೆ ಹೋಗ್ತೀನಿ ಅಂತ ಹೇಳೋದಕ್ಕೆ ಆಪ್ಷನ್ ಇಲ್ಲ. ಅದೇ ರೀತಿಯಲ್ಲಿ ಹಿಂದೆ ಕೂಡ ಗುರುಕುಲಗಳಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡುವಂತಹ ವ್ಯವಸ್ಥೆ, ಅದನ್ನು ಅಧ್ಯಾಪನ ಮಾಡುವಂತಹ ವ್ಯವಸ್ಥೆಗಳು ಇತ್ತು. ಹಾಗಾಗಿ ನೀವು ಅಲ್ಲಿ ಬಂದು ಸೇರಿದಾಗ ಡಿಸಿಪ್ಲಿನ್ ಯಾವುದು ಆಯ್ಕೊಳ್ತೀರಿ? ನಾನು ಋಗ್ವೇದ ಬೇಕಾ, ಯಜುರ್ವೇದ ಬೇಕಾ? ಡಿಪೆಂಡಿಂಗ್ ಅಪಾನ್ ಯುವರ್ ಟೆಂಪರಾಮೆಂಟ್, ಡಿಪೆಂಡಿಂಗ್ ಅಪಾನ್ ಯುವರ್ ಇಂಟ್ರೆಸ್ಟ್, ಡಿಪೆಂಡಿಂಗ್ ಅಪಾನ್ ಯುವರ್ ಲೀನಿಯೇಜ್, ನಿಮ್ಮ ಮನೆತನವೂ ಮ್ಯಾಟ್ರ್ ಆಗುತ್ತೆ. ನೀವು ಋಗ್ವೇದಿಗಳ ಮನೆತನದಿಂದ ಬಂದಿದ್ರೆ ಋಗ್ವೇದಕ್ಕೆ ಸೇರ್ಕೋತೀರಿ, ಸಾಮವೇದಿಗಳ ಮನೆತನದಿಂದ ಬಂದು ಸೇರಿದರೆ ಸಾಮವೇದಕ್ಕೆ ಸೇರ್ಕೋತೀರಿ. ಸೊ ಹಾಗೆ ಈ 4 ವೇದಗಳು ಋಗ್ವೇದಿ, ನಾನು ಋಗ್ವೇದಿ ಅಂತ ಹೇಳಿದರೆ ನಾನು ಋಗ್ವೇದವನ್ನು ಅಧ್ಯಯನ ಮಾಡಿದ್ದೀನಿ. ಈಗ ನಾನು BCom ಗ್ರ್ಯಾಜುಯೇಟ್ ಅಂತ ಹೇಳ್ತೀನಿ, ನಾನು BCom ಅಧ್ಯಯನ ಮಾಡಿದ್ದೀನಿ ಅಂತ. ದಟ್ ಡಸ್ ನಾಟ್ ಮೀನ್ ದಟ್ ಐ ಡು ನಾಟ್ ನೋ ಎನಿಥಿಂಗ್ ವಾಟ್ ಈಸ್ ಸ್ಟಾಟ್ ಇನ್ ದಿ ಸೈನ್ಸ್ ಆರ್ ವಾಟ್ ಈಸ್ ಸ್ಟಾಟ್ ಇನ್ ದಿ ಹಿಸ್ಟ್ರಿ. ನನಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ನನ್ನ ಎಕ್ಸ್ಪರ್ಟೀಸು ಈ ವೇದದಲ್ಲಿ ಇದೆ ಅಂತ ಅದರ ಅರ್ಥ. ಸರ್, ಈಗ ಋಗ್ವೇದದಲ್ಲಿ 10,500 ಮಂತ್ರ ಇದೆ ಅಂದ್ರಲ್ಲ, ಹಾಗೆ ಅಥರ್ವ ವೇದ, ಸಾಮವೇದಗಳಲ್ಲಿ ಟೋಟಲ್ ಆಗಿ ಎಷ್ಟು ಮಂತ್ರಗಳಿವೆ ಸರ್? ಈಗ ನಮಗೆ ಸದ್ಯ ಲಭ್ಯ ಇರುವಂತಹದ್ದು 4 ವೇದಗಳನ್ನು ಸೇರಿ ನಮಗೆ ಲಭ್ಯ ಇರುವಂಥದ್ದು ಹತ್ರ ಒಂದು 26,000 ಮಂತ್ರಗಳು, 4 ವೇದ ಸೇರಿ. ಸೊ ಋಗ್ವೇದದಲ್ಲಿ 10,500 ಇದೆ. ಈ ಯಜುರ್ವೇದದಲ್ಲಿ 2 ಮುಖ್ಯವಾದಂಥ ಭಾಗ ಇದೆ. ಒಂದು ಕೃಷ್ಣ ಯಜುರ್ವೇದ, ಒಂದು ಶುಕ್ಲ ಯಜುರ್ವೇದ ಅಂತ. ಕೃಷ್ಣ ಯಜುರ್ವೇದ ಈ ದಕ್ಷಿಣ ಭಾರತದಲ್ಲೆಲ್ಲ ಫಾಲೋ ಮಾಡುವಂಥದ್ದು ಕೃಷ್ಣ ಯಜುರ್ವೇದ. ಉತ್ತರ ಭಾರತದಲ್ಲೆಲ್ಲ ಫಾಲೋ ಮಾಡುವಂಥದ್ದು ಶುಕ್ಲ ಯಜುರ್ವೇದ. ಏನು ಸರ್ ವ್ಯತ್ಯಾಸ ಏನು? ವ್ಯತ್ಯಾಸ ಇಷ್ಟೇ, ಕೃಷ್ಣ ಅಂತ ಹೇಳಿದರೆ ಮಿಕ್ಸ್ಡ್ ಅಂತ, ವ್ಯಾಮಿಶ್ರ ಅಂತ ಹೇಳ್ತಾರೆ, ಮಿಕ್ಸ್ಡ್ ಅಂತ. ಅಂದರೆ
ಈ ಯಜುರ್ವೇದದಲ್ಲಿ ನಾನು ಆಗಲೇ ಹೇಳಿದ್ದೆ ಪ್ರಾರಂಭದಲ್ಲಿ ಪ್ರೋಸ್ ಮತ್ತು ಛಂದೋಬದ್ಧವಾದಂಥ ಎರಡೂ ರೀತಿ ಮಂತ್ರಗಳಿದೆ. ಸೊ ದಿಸ್ ಇಸ್ ಎ ಮಿಕ್ಸ್ಡ್ ಆಫ್ ದಿ ಪ್ರೋಸ್ ಆ್ಯಂಡ್ ಪೊಯೆಟಿಕ್ ಮಂತ್ರಾಸ್. ಆದರೆ ಶುಕ್ಲ ಯಜುರ್ವೇದದಲ್ಲಿ ಅಷ್ಟು ಎಲ್ಲ ಇರುವಂಥದ್ದು ಮಂತ್ರಗಳೇ. ಮತ್ತು ಈ ವೇದದ ಇನ್ನೊಂದು ಭಾಗ ಬ್ರಾಹ್ಮಣ ಅಂತ ಹೇಳ್ತೀವಿ. ಬ್ರಾಹ್ಮಣ ಅಂದರೆ ಕ್ಯಾಸ್ಟ್ ಅಲ್ಲ. ಬ್ರಾಹ್ಮಣ ಅಂತ ಹೇಳಿದ್ರೆ ಸಮಥಿಂಗ್ ವಿಚ್ ಈಸ್ ಡಿರೆಕ್ಟೆಡ್ ಟುವರ್ಡ್ಸ್ ದಿ ಬ್ರಹ್ಮ ಅಂತ. ಸೊ ಈ ವೇದದಲ್ಲಿ ವೇದ ಮಂತ್ರಗಳು ಬೇರೆ, ಬ್ರಾಹ್ಮಣ ಭಾಗಗಳು ಬೇರೆ. ಬ್ರಾಹ್ಮಣ ಭಾಗಗಳಂತ ಹೇಳಿದ್ರೆ ಈ ಪ್ರೋಸ್ ಮಂತ್ರಗಳಿಗಿಂತ ದೊಡ್ಡ ಚಂಕ್ ಅದು. ಈಗ ಫಾರ್ ಎಕ್ಸಾಂಪಲ್ಲು ನೀವು ಒಂದು ಬರಿತಾ ಕೂತ್ಕೊಂಡೆ ಒಂದು ಇಡೀ ಒಂದು ಪೇಜ ಒಂದು ಬ್ರಾಹ್ಮಣ ಮಂತ್ರ ಇರ್ಬೋದು. ಸೊ ಆ ಬ್ರಾಹ್ಮಣ ಮತ್ತು ಮಂತ್ರ ಎರಡೂ ಮಿಕ್ಸ್ ಆಗಿರೋದ್ರಿಂದ ಇದು ಕೃಷ್ಣ ಯಜುರ್ವೇದ ಅನ್ನಿಸ್ಕೊಂಡಿದೆ. ಸೊ ಶುಕ್ಲ ಯಜುರ್ವೇದದಲ್ಲಿ ಈ ಬ್ರಾಹ್ಮಣ ಭಾಗ ಇಲ್ಲ, ಕೇವಲ ಮಂತ್ರಗಳಿದ್ದಾವೆ. ಸೊ ಹಾಗಾಗಿ ಅದರಲ್ಲಿ ಕೃಷ್ಣ ಯಜುರ್ವೇದವನ್ನು ಕಾಂಡದ ಲೆಕ್ಕದಲ್ಲಿ ಹೇಳ್ತಾರೆ. ಈಗ ಸದ್ಯಕ್ಕಿರುವಂಥದ್ದು ಕೃಷ್ಣ ಯಜುರ್ವೇದ ತೈತ್ತಿರೀಯ ಸಂಹಿತ ಅಂತ. ತಿತ್ತಿರಿ ಅನ್ನುವಂತಹ ಋಷಿಗೆ ಇದು ಬಂದಿರೋದ್ರಿಂದ ಇದಕ್ಕೆ ತೈತ್ತಿರೀಯ ಸಂಹಿತೆ ಅಂತ ಹೇಳ್ತಾರೆ. ಇದರಲ್ಲಿ ಒಟ್ಟು 7 ಕಾಂಡಗಳಿದ್ದಾವೆ, ಸುಮಾರು 6,000 ಮಂತ್ರಗಳಿದ್ದಾವೆ. ಸೊ 10,500 ಪ್ಲಸ್ ಇದರಲ್ಲೊಂದು 6,000, ಆ ಶುಕ್ಲ ಯಜುರ್ವೇದದಲ್ಲಿ ಒಂದು 4,500, ಅಥರ್ವ ವೇದದಲ್ಲಿ ಒಂದು 6,000, ಸಾಮವೇದದಲ್ಲಿ 1,800 ಮಂತ್ರಗಳು. ಇದು ಇಲ್ಲಿಗೆ ರಿಪೀಟು ಆ ಥರದ್ದೆಲ್ಲ ಇರುತ್ತೆ. ಹೌದು, ಖಂಡಿತ ಆಗಿದೆ. ಋಗ್ವೇದದ ಅನೇಕ ಮಂತ್ರಗಳು ನಮಗೆ ಯಜುರ್ವೇದದಲ್ಲಿ ಸಿಗ್ತದೆ. ಆದರೆ ಒಂದಷ್ಟು ಸಣ್ಣ ಪುಟ್ಟ ಬದಲಾವಣೆಗಳಿರುತ್ತೆ. ಒಂದು ಶಬ್ದನೋ ಅಥವಾ ಒಂದು ಅಕ್ಷರನೋ ಏನೋ ಒಂದಿಷ್ಟು ಬದಲಾವಣೆಗಳು, ಸಣ್ಣ ಬದಲಾವಣೆ ಇರುತ್ತೆ. ಅದರಿಂದ ಆ ವೇದಕ್ಕೆ ಏನು ಬೇಕೋ ಆ ಸಂಬಂಧಿತವಾದ ಮೀನಿಂಗ್ ಬರುತ್ತೆ. ಎಕ್ಸಾಕ್ಟ್ ಮೀನಿಂಗ್ ಏನು ವ್ಯತ್ಯಾಸ ಆಗಲ್ಲ, ಬಟ್ ಒಂದಿಷ್ಟು ಆ್ಯಡ್ ಆಗಿರುತ್ತೆ, ಅಥವಾ ಒಂದಷ್ಟು ಏನೋ ಡಿಡಕ್ಟ್ ಆಗಿರ್ತದೆ. ಒಂದಿಷ್ಟು ಆ್ಯಡ್ ಆಗಿರ್ಬೋದು ಅಥವಾ ಒಂದಿಷ್ಟು ಡಿಡಕ್ಟ್ ಆಗಿರ್ಬೋದು. ಸೊ ಈ ಋಗ್ವೇದ ಮತ್ತು ಯಜುರ್ವೇದದಲ್ಲಿ ರಿಪಿಟೇಷನ್ಸ್ ಇದೆ. ಸಾಮವೇದ ಕಂಪ್ಲೀಟ್ 1,800 ಮಂತ್ರಗಳು ಕೂಡ ಋಗ್ವೇದದಲ್ಲಿರುವ ಮಂತ್ರಗಳೇ. ಅದು ಹೊಸ ಮಂತ್ರಗಳಲ್ಲ, ಋಗ್ವೇದದಲ್ಲಿರುವ ಮಂತ್ರಗಳೇ ಅದರಲ್ಲಿ ಇರುವಂಥದ್ದು. ಆದರೆ ನಾನು ಆಗಲೇ ಹೇಳಿದೆ, ಅದು ಆ ಎಲ್ಲ ಮಂತ್ರಗಳನ್ನು ಅವರು ಗಾನಕ್ಕೆ ಯೂಸ್ ಮಾಡ್ತಾರೆ. ಹಾವು 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 ರಾಗ ಹೇಳುವಂಥದ್ದು. ಅದನ್ನು ಇಲ್ಲಿರುವಂಥ ಮಂತ್ರಗಳು ಆ ರೀತಿ ರಾಗಬದ್ಧವಾಗಿ ಅಷ್ಟೇ, ಅದೊಂದೇ ಕಾರಣಕ್ಕೆ ಸಪ್ರೇಟ್. ಅದು ಸಪ್ರೇಟ್ ಸಾಮವೇದ ಅಲ್ಲ. ಇನ್ನೂ ಒಂದು ಕಾರಣ ಇದೆ. ನೀವು ಸಾಮವೇದ ತೆಗೆದುಕೊಂಡ್ರೆ 1,800 ಮಂತ್ರ ಅಂತ ಹೇಳಿದೆ. ಈಗ ವೇದದಲ್ಲಿ ಮುಖ್ಯವಾಗಿ 3 ಬರ್ತವೆ. ಈ ವೇದ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರುವಂಥದ್ದು 3 ಆಸ್ಪೆಕ್ಟ್ಸು. ಒಂದು ಋಷಿ, 2ನೇದು ಮಂತ್ರ, 3ನೇದು ದೇವತೆ. ಸೊ ಈ ಮಂತ್ರಗಳೆಲ್ಲ ದರ್ಶನ ಆಗಿರುವಂಥದ್ದು ಋಷಿಗಳಿಗೆ. 2ನೇದು ಅವ್ರಿಗೆ ಆದಂತಹ ದರ್ಶನ, ಸತ್ಯ ದರ್ಶನ ಮಂತ್ರದ ಮೂಲಕ, ಮಂತ್ರಗಳ ಭಾಗ. ಇವೆಲ್ಲ ಮಂತ್ರಗಳು ಅಡ್ರೆಸ್ ಆಗಿರೋದು, ಉದ್ದೇಶಿಸಿರುವುದು ಯಾವುದೋ ಒಂದು ದೇವತೆಗೆ. ಸೊ ಈ 3 ಮುಖ್ಯವಾದಂತಹ ಅಂಶಗಳು ಇದರಲ್ಲಿ ಬರ್ತವೆ. ಸೊ ಈ ಮಂತ್ರಗಳೆಲ್ಲ ಏನಿದೆ, ಆ ಅರ್ಥ ವ್ಯತ್ಯಾಸ ಏನು ಆಗೋಲ್ಲ. ಅದೇ ಮಂತ್ರ ಅಲ್ಲಿ ರಿಪೀಟ್ ಆಗಿದ್ದರೆ ಅದೇ ಅರ್ಥ ಇರ್ತದೆ, ಬಟ್ ಆ ಕಂಟೆಕ್ಸ್ಟಿಗೆ ಅದು ಬೇಕು ಅಂತ. ಸೊ ಇದು ಈ ಸಾಮವೇದ ಅಂತ ಅನ್ನೋದು ಇಟ್ ಈಸ್ ಎ ಸಾರ್ಟ್ ಆಫ್ ಸಮರಿ ಆಫ್ ಋಗ್ವೇದ. ಋಷಿಗಳಿಗೆ 100 ಮಂತ್ರಗಳ ದರ್ಶನ ಆಗಿದೆ. ಹೀಗೆ ಅನೇಕ ಋಷಿಗಳಿಗೆ ಅದೇ ದೇವತೆಗಳ ಬಗ್ಗೆ ಅನೇಕ ಮಂತ್ರಗಳು ರಿಪೀಟ್ ಆಗಿದೆ. ಈಗ 8,000 ಮಂತ್ರದಲ್ಲಿ ನಾನು ಯಾವುದೋ ಒಂದು ಮಂತ್ರದ ಭಾಗ ಹೇಳಿಬಿಟ್ಟು ನಮಃ ಶಿವಾಯ ಅಂತ ಹೇಳ್ಕೊಳ್ಳಿ, ಎಲ್ಲಿ ಹುಡುಕ್ತೀರಿ? ಗುರು ಕಲಿಸಿದಂತಹ ಮಂತ್ರದ್ದು ಏನು ಸಿಗುತ್ತೆ ಧ್ಯಾನದ ಮೂಲಕ ಅವರು ಅರ್ಥವನ್ನು ಕಂಡುಕೊಳ್ತಾ ಇದ್ರು. ಆ ಎಲ್ಲ ಮಂತ್ರಗಳನ್ನು ಮುಂದಿಟ್ಕೊಂಡು ನೋಡಿದರೆ ಅಶ್ವ ಅಂತ ಅರ್ಥ ಪ್ರಾಣಶಕ್ತಿ ಅಂತ.